ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಂತ ಅಂದ್ಕೊಳಕತ್ತೇನಿ. ನಾನು ಆರಾಮದೆ ನೋಡಿದ್ರಿ ನೀವು ನನ್ನ ಲಾಸ್ಟ್ ವ್ಲಾಗ್ ಒಳಗೆ ನಾವು ಎಲ್ಲಿಗೆ ಬಂದಿದ್ವಿ, ಮದ್ವೆ ತಯಾರಿ ಎಲ್ಲ ಹೆಂಗೆ ನಡೆದಿತ್ತು ಮತ್ತು ಮದುವೆ ಕಾರ್ಯಕ್ರಮಗಳೆಲ್ಲ ಯಾವ ರೀತಿಯಾಗಿ ನಡೆದಿದ್ವು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇನ್ನು ಅದ ವ್ಲಾಗ್ನ ಈಗ ಕಂಟಿನ್ಯೂ ಮಾಡಾಕತ್ತೇನಿ. ಏನಪ್ಪ ಅಂದ್ರೆ ಇಲ್ಲೇ ಲಗ್ನದಾಕಿ ಗಂಟ ಕಟ್ಟುವಂತಹ ಒಂದು ಕಾರ್ಯಕ್ರಮ ನಡೆದೈತಿ ನೋಡ್ರಿ. ಹೌದು, ಮದುಮಗನ ಶಾಸ್ತ್ರ ಮಾಡಿ ಮುಗಿಸಿ ಆದಮೇಲೆ ಇಲ್ಲೇ ಲಗ್ನದಾಕಿ ಗಂಟು ಕಟ್ತಾರ. ಅಂದ್ರೆ ಅದೇ ಗಂಟು ತಗೊಂಡು ಮದುವೆ ಹುಡುಗಿಯನ್ನು ಕರೆಯಾಕ ಹೋಗ್ತಾರ. ಸೊ ಆ ಕಾರ್ಯಕ್ರಮ ಇಲ್ಲೇ ನಡೆದಿತ್ತು. ಬಹಳ ಮಸ್ತ್ ಅಂದ್ರೆ ಮಸ್ತ್. ಎಲ್ಲ ಮದುವೆಯ ಕಾರ್ಯಗಳು ಅಥವಾ ಪದ್ಧತಿಗಳು ಏನಂತೀರಿ ಎಲ್ಲ ಭಾಳ ಚಂದ ಅಂದ್ರೆ ಚಂದ ನಡೀತು. ನಾನಂತರೂ ಇಷ್ಟು ಇನ್ ಡೀಟೇಲಾಗಿ ಯಾರ ಮದ್ವೆನೂ ನೋಡಿರಲಿಲ್ಲ. ಅಂದ್ರೆ ನೋಡಿದ್ದೆ, ಅಷ್ಟು ನೆನಪಿಗೆ ಉಳಿದಿರಲಿಲ್ಲ. ಬಟ್ ಈ ಥರ ನಾವು ನಿಂತು ಪ್ರತಿಯೊಂದು ಮೂಮೆಂಟನ್ನು ಫೀಲ್ ಮಾಡೋದೈತಲ್ಲ, ಭಾಳ ಖುಷಿ ಆಯ್ತು ನನಗಂಕರ. ಇದೇನು 5 ಮಂದಿ ಅಂತಂದು ಮುತ್ತೈದೆಯರಂತ ಏನು ಹೇಳಿರ್ತಾರೆ, ಅದ್ರೊಳಗೆ ನಾನು ಒಬ್ಬಳನ್ನ ಮಾಡಿದ್ರು. ಸೊ ಹಿಂಗಾಗಿ ಎಲ್ಲ ಮದುವೆ ಕಾರ್ಯಗಳು ಏನೇನು ಇರ್ತಾವೆ ಅನ್ನೋದನ್ನು ಈ ಮದುವೆ ಮುಖಾಂತರ ನಾನು ತಿಳ್ಕೊಂಡೆ ನೋಡ್ರಿ. ಗೊತ್ತಿತ್ತು, ಬಟ್ ಸ್ವಲ್ಪ ಈ ಪದ್ಧತಿ ಆ ಪದ್ಧತಿ ಅನ್ನೋದು ಗೊತ್ತಿತ್ತು. ಬಟ್ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಫುಲ್ ಇನ್ ಡೀಟೇಲಾಗಿ ನಾನು ಈ ಮದ್ವೆಯೊಳಗೆ ನೋಡಿದೆ ಅಂತಂದು ಹೇಳ್ಬೋದು. ಇನ್ನು ಇಲ್ಲೇ ಮದ್ವೆ ಗಂಟು ಕಟ್ಟಾತಾರ. ಲಗ್ನದಾಕಿ ಗಂಟು ಒಂದು ಹುಡುಗನ ಕಡೆದ್ದು ಒಂದು ಹುಡುಗಿ ಕಡೆದ್ದು ಅಂತ ಕಟ್ತಾರೆ. ಹುಡುಗಿ ಕಡೆದ್ದು ಸ್ವಲ್ಪ ದೊಡ್ಡದಿರ್ತೈತಿ, ಅದೇನೈತಲ್ಲ ಅದು ಹುಡುಗಿ ಕಡೆದ್ದು ನೋಡ್ರಿ. ಆ ಕಡೆ ಇರೋದು ಹುಡುಗನ ಕಡೆದ್ದು. ಈಗ ಹುಡುಗಿ ಕಡೆದ್ದು ಲಗ್ನದಾಕಿ ಗಂಟನ್ನ ತೊಗೊಂಡು ಪೂಜಾ ಗೀಜೆ ಮಾಡಿಕೊಂಡು ಅವರು ಕರೆಯಾಕ ಹೋಗೋದು ಐತಿ. ನೀವೆಲ್ಲರೂ ಕೇಳಾಕತ್ತಿದ್ರಿ ಯಾರು ಮದ್ವೆ ಅಂತಂದು. ನಾನು ನನ್ನ ಹಿಂದಿನ ವ್ಲಾಗ್ ಒಳಗೆ ಹೇಳಿದ್ದೆ, ನಮ್ಮ ಅತ್ತೆಯ ತಮ್ಮನ ಮಗನ ಮದುವೆ ನೋಡ್ರಿ ಇದು. ಆದರೆ ನಮ್ಮ ಕಾಕಾರ ಅಥವಾ ನಮ್ಮ ಅತ್ತೆ ತಮ್ಮ ಅಂತ ಏನು ಹೇಳ್ತೀರ ಅವರಿಲ್ಲ ನಮ್ಮ ಜೊತೆ. ಅವ್ರ ಅಬ್ಸೆನ್ಸಿ ಒಳಗೆ ನಾವು ಇಲ್ಲೇ ಮದುವೆ ಕಾರ್ಯಕ್ರಮ ನಡೆಯಾಕತ್ತೈತಿ. ಅವರು ನಮ್ಮ ಜೊತೆ ಅವ್ರ ದೇಹ ಮಾತ್ರ ಇಲ್ಲ ಅನ್ಕೋತೇವಿ. ಅವರು ನಾವೇನು ಪ್ರತಿಯೊಂದು ಮದುವೆ ಕಾರ್ಯಗಳನ್ನು ಏನು ಮಾಡಾಕತ್ತಿದ್ವಿ, ಪ್ರತಿಯೊಂದು ಮೂಮೆಂಟ್ನಾಗೂ ಅವ್ರನ್ನ ನೆನೆಸ್ದಾನ ಯಾವ ಕಾರ್ಯನೂ ಮಾಡೇ ಇಲ್ಲ. ಅಷ್ಟು ಖುಷಿಲೇ ಅವ್ರನ್ನ ನೆನೆಸ್ಕೊಂತನ ನಾವು ಎಲ್ಲ ಕಾರ್ಯನೂ ಮಾಡಿದ್ವಿ. ಅವರು ನಮ್ಮ ಜೊತೆನ ಅದಾರ ಅನ್ನುವಂಥದ್ದು ಒಂದು ಫೀಲ್ ಒಳಗೆ ಮಾಡಿದ್ವಿ ಅಂತಂದು ಹೇಳ್ಬೋದು. ಇನ್ನು ಒಳಗಡೆ ಆ ಕಾರ್ಯಕ್ರಮಗಳೆಲ್ಲ ಮುಗಿದ್ಮೇಲೆ ಮದ್ವೆ ಮನೆ ಅಂದ್ರೆ ಹಾಲ್ಗಂಬ ಇಲ್ಲ ಅಂದ್ರೆ ಹೆಂಗೆ ಆಗ್ತೈತ್ರಿ. ಸೊ ಅದಕ್ಕೆ ಇಲ್ಲಿ ಹಾಲ್ಗಂಬ ನಡುವಂತಹ ಒಂದು ಕಾರ್ಯಕ್ರಮ ನಡೆಯಾಕತ್ತೈತಿ. ನೋಡ್ತಿರ್ಬೋದು ನೀವು. ಇಲ್ಲಿ ಹಾಕಿ ಅದಕ್ಕೆ ಪೂಜಾ ಗೀಜೆ ಮಾಡಿ ಆರತಿ ಮಾಡಿ ಎಲ್ಲ ಏನು ಪದ್ಧತಿ ಇರ್ತೈತಿ, ಕಂಕಣ ಕಟ್ಟೋದಾಗಿರಬಹುದು, ಈ ಥರದ ಪದ್ಧತಿ ನಡೆದೈತಿ ನೋಡ್ರಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮಂದಿಯೊಳಗೆ ನಾವು ದಾರ ಅಂತಂದು ಏನು ಹಂಗನೂಲ್ ಮಾಡ್ತೀರಿ, ಅದನ್ನು ನಾವು ದಾರದ್ದು ಯೂಸ್ ಮಾಡೋಂಗಿಲ್ಲ. ಕುರಿಯ ಮೈ ಮೇಲಿನ ಉಣ್ಣೆ ಏನಿರ್ತೈತಿ ಆ ಉಣ್ಣೆಯನ್ನು ಹೊಸದು 5 ಎಳೆ ದಾರ ಮಾಡಿ ಅದನ್ನು ನಾವೆಲ್ಲ ಕಾರ್ಯಕ್ರಮಕ್ಕೂ ಹಾಕ್ಕೊಳ್ತೇವೆ. ಅಂದ್ರೆ ಕುರುಬರ ಮಂದಿ ಏನೈತಿ ನಾವು ಅದನ್ನು ಪಾಲಿಸ್ತೇವೆ ನೋಡ್ರಿ. ದಾರ ಒಟ್ಟ ಯೂಸ್ ಮಾಡೋಂಗಿಲ್ಲ. ಈ ರೀತಿಯಾಗಿ ಇಲ್ಲಿ ಹಾಲ್ಗಂಬ ನಡುವಂತಹ ಒಂದು ಕಾರ್ಯಕ್ರಮ ನಡೆದೈತಿ. ನಾನು ಹೆಚ್ಚೇನು ವಾಯ್ಸ್ ಕೊಡೋಂಗಿಲ್ಲ, ಜಾಸ್ತಿ ಮ್ಯೂಸಿಕ್ನೊಂದಿಗೆ ಶೇರ್ ಮಾಡ್ತೀನಿ. ಮತ್ತು ಇನ್ನು ಮುಂದೆ ಕಂಟಿನ್ಯೂ ಆಗಿ ನಾವು ಸಂಶಿಯೊಳಗೆ ಇರುವಂತಹ ಎಲ್ಲ ದೇವಸ್ಥಾನಕ್ಕೆ ದೇವ್ರ ಕಾರ್ಯ ಮಾಡೋಕೆ ಹೋಗೇವಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಇರುವಂತಹ ದೇವಸ್ಥಾನಗಳನ್ನು ನಾನು ನೋಡಿದೆ. ಹೋಗಿದ್ದೆ ನಾನು ಲಾಸ್ಟ್ ಟೈಮ್ ಎಲ್ಲ ಸಂಶಿಗೆ ಹೋದಾಗ 1-2-3 ದೇವಸ್ಥಾನ ಅಷ್ಟೇ ನೋಡ್ಕೊಂಬಂದಿದ್ದೆ. ಬಟ್ ಸಂಶಿಯನ್ನು ಊರೊಳಗೆ ಹೆಜ್ಜೆಗೂ ದೇವಸ್ಥಾನ ಅದಾವ್ರಿ. 1-2 ಆ ಕಡೆ ದೇವ್ರು ಈ ಕಡೆ ದೇವರು, ಗಲ್ಲಿಗೆ ಓಣಿಗೊಂದು ದೇವಸ್ಥಾನ ಅದಾವು. ಎಷ್ಟು ದೇವ್ರಿಗೆ ಹೋದ್ರೂ ಕಡಿಮೆನ. ಆಲ್ಮೋಸ್ಟ್ ಊರಿನ ದೇವಸ್ಥಾನಕ್ಕೆಲ್ಲ ಹೋದ್ವಿ. ಬಟ್ ನಮ್ಮ ಪೂಜಾ ಹೇಳಾಕತ್ತಿದ್ಲು, ಇಲ್ಲ ಇನ್ನೂ ಆ ಕಡೆ ಇರೋ ಎಲ್ಲ ಹೋಗಿಲ್ರಿ ನಾವು, ಇಲ್ಲೇ ಸನೆ ಹತ್ರಕ್ಕಿರೋವು ಅಂತಂದು. ಬಟ್ ನನಗೆ ದೇವ್ರ ಕಾರ್ಯಕ್ಕೆ ಹೋದಾಗ ಎಲ್ಲ ದೇವಸ್ಥಾನ ಅಡ್ಡಾಡಿ ಬರೋದ್ರಾಗ ರಗಡ ಆಗೋಗ್ಬಿಡ್ತು. ಅಷ್ಟು ದೇವಸ್ಥಾನ ಅದಾವೆ ನೋಡ್ರಿ. ಅವ್ರೊಳಗೆ ಅಷ್ಟು ದೊಡ್ಡ ದೇವಸ್ಥಾನಗಳು ಅದಾವೆ. ಇವತ್ತಿನ ಬ್ಲಾಗ್ನಾಗ ಎಷ್ಟೆಲ್ಲ ಸಾಧ್ಯ ಆಗ್ತೈತಿ ಅಷ್ಟೆಲ್ಲ ದೇವಸ್ಥಾನಗಳನ್ನು ನಾನು ನಿಮ್ಗೆ ಶೇರ್ ಮಾಡ್ತೇನೆ. ಎಲ್ಲೆಲ್ಲಿ ಹೋಗಿದ್ವಿ, ಯಾವ ರೀತಿಯಾದ ದೇವಸ್ಥಾನಗಳು ಅದಾವ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮಿಕ್ಕಿದ್ದು ನಾಳೆ ವ್ಲಾಗ್ನೊಳಗೆ ಶೇರ್ ಮಾಡ್ತೀನಿ. ಯಾಕಂದ್ರೆ ಒಂದು ವ್ಲಾಗ್ನಾಗ ಎಲ್ಲ ತೋರಿಸಿದ್ರೆ ಭಾಳ ಲೆಂದಿ ಆಗ್ತೈತಿ. ಸೊ ಇನ್ಯಾಕೆ ತಡ ಮಾಡೋದು, ನಾನು ಮ್ಯೂಸಿಕ್ನೊಂದಿಗೆ ಎಲ್ಲ ರೀತಿಯಾದ ಯಾವ್ಯಾವ ಮೂಮೆಂಟ್ನ ನಾವು ಕ್ರಿಯೇಟ್ ಮಾಡಿದ್ವಿ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಮತ್ತು ಇನ್ನೂ ಒಂದು ಏನು ಹೇಳೋದಿತ್ತಪ್ಪ ಅಂತಂದ್ರೆ, ನಾವು ಮದ್ವೆಗಂತಂದು ಏನು ಆಯರ ಒಯ್ದಿದ್ವಿ ಅದನ್ನು ನಾವು ಮದ್ವೆ ದಿನ ಏನೂ ಕೊಡಲಿಲ್ಲ. ಯಾಕಂದ್ರೆ ಮದ್ವೆ ದಿನ ಸಿಕ್ಕಾಪಟ್ಟೆ ಗದ್ದಲ ಇರ್ತೈತ್ರಿ. ಅಲ್ಲೇ ನಮಗೆ ಸ್ಟೇಜ್ ಮೇಲೆ ಹತ್ತಾಕನ ಜಾಗ ಇರೋಂಗಿಲ್ಲ. ಹೀಗಾಗಿ ನಾವು ಮದ್ವೆ ದಿನ ಏನು ಅಲ್ಲಿ ಕೊಡಕ್ಕೆ ಹೋಗಲಿಲ್ಲ. ಇಲ್ಲೇ ಹೆಂಗಂದ್ರೆ ಮದುಮಗನೂ ಮಾಡಿದ್ವಿ, ಫೋಟೋಶೂಟ್ ಕಾರ್ಯಕ್ರಮನೂ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅವಾಗ ಕುಂದಿರ್ಸಿ
ಎಲ್ಲ ಆಯರ್ ಹಾಕಿಬಿಟ್ವಿ. ನಮ್ಮ ಶೋಭಾ ಆಂಟಿಗೇನು ಸೀರೆ ತೊಗೊಂಬಂದಿದ್ವಿ, ಬಟ್ ಅವರು ಸ್ವಲ್ಪ ಮನೆಯೊಳಗಿನ ಕೆಲಸದೊಳಗೆ ಭಾಳ ಬ್ಯುಸಿ ಇರೋದಕ್ಕೆ ನಮ್ಮ ಪೂಜಾಗ ಹಾಕಿಬಿಟ್ವಿ. ನಮ್ಮ ಕಾಕ ಆಂಟಿ ಜವಾಬ್ದಾರಿಗಳೆಲ್ಲ ಏನದಾವ ಆ ಜವಾಬ್ದಾರಿ ಈಗ ನಿಮ್ಮಿಬ್ಬರ ಮೈ ಮೇಲೆ ಅದಾವ, ಸೊ ನೀವು ಅದನ್ನು ನಿಭಾಯಿಸ್ಕೊಂಡು ಹೋಗ್ರಿ ಅಂತಂದು ಮಾಂತೇಶ ಮತ್ತು ಪೂಜಾ ಇಬ್ಬರು ಅಣ್ಣ ತಂಗಿಗನ ನಾವು ನಮ್ಮ ಆಯರನ್ನ ಮುಟ್ಟಿಸಿದ್ವಿ ನೋಡ್ರಿ. ಅದನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ ಇನ್ಯಾಕೆ ತಡ ಮಾಡೋದು, ಮ್ಯೂಸಿಕ್ನೊಂದಿಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳಕತ್ತೇನಿ. ಸ್ಟೇ ಟ್ಯೂನ್ ಆಗಿ ಚಾನಲ್ನ ನೋಡ್ತಾ ಇರಿ, ಸ್ಕಿಪ್ ಮಾಡಿ ನೋಡಕ್ಕೆ ಹೋಗಬೇಡ್ರಿ. ನೋಡಿ
ಮಲಕ ಮಂಟಾನ ಜಟ್ಟಿ ಕಟ್ಟಬೇಕ ಬುಟ್ಟಿ ರೊಟ್ಟಿ ವರ್ಷವಾದರೂ ಇಲ್ಲ ತವರಿನ ಭೇಟಿ ಸುವಾಲೆ ಹರಿಯುಳು ಕಾಮನ ಗಟ್ಟಿ ಕರಿಯಮ್ಮನ ಪಾದ ಮುಟ್ಟಿ ಹರಿಯುಳು ಕಾಮನ ಗಟ್ಟಿ ಕರಿಯಮ್ಮನ ಪಾದ ಮುಟ್ಟಿ ಬೇಡುವೆ ದೇವ ನಾನು ಈ ಜೀವ ಮುಡುಕು ಗಟ್ಟಿ ಈ ಜೀವ ಮುಡುಕು ಗಟ್ಟಿ ಬೆಳವಲ ನಾಡಿಗೆ ಬಾಚಿನಿ ಒಂದ್ ಸೆಕೆಂಡ್ ಮಾಯಾದವ ಸಂಡೆಳಿ ಸರಪುಳಿ ನಾಗರ ಖ್ಯಾದಿಗೆ ಸಂಡೆಳಿ ಸರಪುಳಿ ನಾಗರ ಖ್ಯಾದಿಗೆ ಮರಳಿಗೊ ಕೊಂತ ಮುಡಿನಾರದವ ಕನ್ನಡೆಲ್ಲ ಮಾಯಾದವ ಮರಳಿಗೆ ಒಪ್ಪುವಂತ ಮುದಿನಾರ ಹಾಕಿಕೊಂಡು ಮರಳಿಗೆ ಒಪ್ಪುವಂತ ಮುದಿನಾರ ಹಾಕಿಕೊಂಡು ಮಗಿರೇಶನ ಜಾತ್ರೆಗೆ ಬರಬೇಕದವ ಕನ್ನಡೆಲ್ಲ ಮಾಯಾದವ ಮಾಗ್ಯಾಗ ಇದಾರೇನ ಹೂವಿನ್ಯಾಗ ಅಡಿಗಾರೇನ ಮಾಗ್ಯಾಗ ಇದಾರೇನ ಹೂವಿನ್ಯಾಗ ಅಡಿಗಾರೇನ ಮಾಗ್ಯಾಗ ಹೂವಿನ್ಯಾಗ ಹುಡುಗ್ಯಾರ ನೋಡಲಿನ ಕನ್ನಡೆಲ್ಲ ಮಾಯಾದವ ಕನ್ನಡೆಲ್ಲ ಮಾಯಾದವ ನೋಡಿಲ್ಲ ಇಲ್ಲ ನಿಂತ್ರ ಆತಿಲ್ಲ ನನ್ನ ಕಡೆ ಬಿಡಿಸ್ಕೊತೀರಾ ಮಮ್ಮಿ ಅರ್ಧ
ಕೈತಾ ಏನು ಊರಿನ ಕಡೆ ಬರಲ್ಲ ಚುಟ್ಟು ಮಮ್ಮಿ ಅಲ್ಲ ನಾನು ಅದೇ ಮಸ್ತ್ ಐತಿ. ಬೆಳಿಗ್ಗೆ ನಮ್ಮ ಅಜ್ಜ ಇದನ್ನ ಪೂಜೆ ಮಾಡ್ತಿದ್ದಲ್ದ ಲಿಂಗ ಪೂಜೆ ಮಾಡ್ತೀರ? ದೇವ್ರ ಹೆಸರು ರೀ ಅದು? ದೇವ್ರವ್ರು ಅಲ್ಲ ಜೈನ್ಸ್ ಬರ್ತಾವಲ್ಲ ಬಾಹುಬಲಿ ಅದಲ್ಲ ಅಲ್ಲೇ ಹಾಂ ಅದಕ್ಕೆ ಕೇಳಿದೆ. ಇಲ್ಲ ದತ್ತಾತ್ರೇಯ ಬ್ರಾಹ್ಮಿನ್ಸ್ ಮಂದಿ ಬ್ರಾಹ್ಮಿನ್ ಅವ್ರದ್ರಿ. ಅದೇ ನೋಡಿದೆ ನಾನು. ನಡ್ರಿ ಆಕಿನ ಬೇಕಿನ ಹೊಳಸ್ ವೈಶು ಸಂಸ್ಥಾನ ಮಠ ಬಿಡಿ. చూడండి